ಧನಿಶ್ರೀ ನ್ಯೂಸ್. ಕೂಡ್ಲಿಗಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ. ನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಜರುಗಿದವು. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಉದ್ಘಾಟಿಸಿದರು. ವಿಶೇಷ ಉಪನ್ಯಾಸಕರಾಗಿ ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಡಾಕ್ಟರ್ ಟಿ. ಕೊತ್ಲಮ್ಮ ವಹಿಸಿದ್ದರು. ನಿವೃತ್ತ ದೈಹಿಕ ಶಿಕ್ಷಕರಾದ ಡಿ. ನಾಗರಾಜಪ್ಪ, ಶಾಲಾಭಿವೃದ್ಧಿ ಸಮಿತಿಯ ಉದಯ್ ಜನ್ನು, ವಕೀಲರಾದ ಗುರುಸಿದ್ದನಗೌಡ, ಸ್ನೇಹ ಸಂಸ್ಥೆಯ ಸರೋಜ, ಅಂಗಡಿ ಗೌರಮ್ಮ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ವೇದಿಕೆಯಲ್ಲಿದ್ದರು. ಇವೆಲ್ಲವುಗಳನ್ನು ನೀವು ಇಟ್ಕೊಂಡಿದ್ದೀರಿ ಅಂತಂದರೆ ಖಂಡಿತವಾಗಿ ನಿಮ್ಮ ಭವಿಷ್ಯ, ನಿಮ್ಮ ಕನಸುಗಳು ಈಡೇರ್ತವೆ. ಅಂತ ಪ್ರಾಧ್ಯಾಪಕರುಗಳು ಇಲ್ಲಿದ್ದಾರೆ. ಆ ಪ್ರಾಧ್ಯಾಪಕರ ಜೊತೆ ನಿಮ್ಮ ಒಡನಾಟಗಳು ಬಹಳ ಆಪ್ತವಾದಂಥ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ಕೂಡ ಒಂದು ಸಾರ್ತಿ ಅವರು ವ್ಯಾಸರ ಆಗಿರ್ಬೋದು, ಒಂದು ಸಾರ್ತಿ ಅವರು ವಶಿಷ್ಠರಾಗ್ತಾರೆ, ಇನ್ನೊಂದು ಸರ್ತಿ ವಿಶ್ವಾಮಿತ್ರರಾಗ್ತಾರೆ, ಇನ್ನೊಂದು ಸರ್ತಿ ಜಮದಗ್ನಿ ಆಗಿರ್ತಾರೆ. ಮೇಷ್ಟ್ರುಗಳು ಎಲ್ಲ ಕಾಲಕ್ಕೂ ಅವರು ವಶಿಷ್ಠರಾಗಿರ್ತಾರೆ, ವಿಶ್ವಾಮಿತ್ರರಾಗಿರ್ತಾರೆ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡಿ. ಕಾಲಕ್ಕೆ ಅವ್ರಿಗೂ ಇರ್ತವೆ ತಾಪತ್ರಯಗಳು. ಆ ಕಾರಣಕ್ಕಾಗಿ ನಿಮ್ಮನ್ನು ದೂರ ಇಟ್ಟಿರ್ತಾರೆ, ಬೈದಿರ್ತಾರೆ. ಆದರೆ ನೀವು ಹಠದಿಂದ ಇಲ್ಲ, ನಾನು ಪಡೆದೇ ಪಡಿತೀನಿ, ನಿಮ್ಮ ಜ್ಞಾನವನ್ನು ನಾನು ಪಡಿತೀನಿ ಅಂತೇಳಿ ನಾನು ಮೇಷ್ಟ್ರುಗಳಲ್ಲಿ ಒಂದೇ ಹೇಳುವಂಥದ್ದು. ಯಾಕಂದರೆ ನಮ್ಮ ಹೊಣೆಗಾರಿಕೆ ಕೂಡ ಇದೆ. ನಾನು ಮೇಷ್ಟ್ರು. ನಮ್ಮ ಆನಂದ ಎಲ್ಲಿ ಇರಬೇಕಂತಂದರೆ ನಮ್ಮ ಮಕ್ಕಳನ್ನು ಪ್ರೀತಿಸೋದ್ರೊಳಗಡೆ, ಅವರಿಗೆ ಜ್ಞಾನವನ್ನು ಕೊಡೋದ್ರೊಳಗಡೆ ನಮ್ಮ ಆನಂದ ಇರಬೇಕು. ಒಂದು ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಏನಂದರೆ, ಎರಡು ಆಸ್ತಿಗಳಿದ್ದಾವೆ ಒಬ್ಬ ಮೇಷ್ಟ್ರಿಗೆ. ಒಂದು ಫಿಸಿಕಲ್ ಅಸೆಟ್ ಅಂತೇಳಿ ಒಂದಿರ್ತದೆ, ಇನ್ನೊಂದು ಇಂಟಲೆಕ್ಚುವಲ್ ಅಸೆಟ್ ಅಂತೇಳಿ ಇರ್ತದೆ. ಭೌತಿಕ ಮತ್ತು ಬೌದ್ಧಿಕ ಆಸ್ತಿಗಳಿದ್ದಾವೆ ನಮಗೆ. ಯಾವ ಪ್ರೊಫೆಷನ್ ಅವ್ರಿಗೆ ಇಲ್ಲ, ಇದು ಮೇಷ್ಟ್ರುಗಳಿಗೆ ಮಾತ್ರ ಇರ್ತದೆ. ಭೌತಿಕ ಆಸ್ತಿ ಅನ್ನುವಂಥದ್ದು ನನ್ನ ಮಕ್ಕಳಿಗೆ ಹೋಗುತ್ತೆ. ಆದರೆ ಬೌದ್ಧಿಕ ಆಸ್ತಿ ಇದೆಯಲ್ಲ, ನನ್ನ ಇಂಟಲೆಕ್ಚುವಲ್, ನನ್ನ ಜ್ಞಾನ ಇದೆಯಲ್ಲ, ಅದಕ್ಕೆ ನೀವೇ ವಾರಸುದ. ನನ್ನ ಮಕ್ಕಳು ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಕನ್ನಡ ಮೇಷ್ಟ್ರು, ನಮ್ಮ ಮಕ್ಕಳೆಲ್ಲ ಸೈನ್ಸ್ಗೆ ಹೋಗ್ಬೋದು. ಏನು ಮಾಡ್ತೀನಿ? ಮತ್ತು ಕನ್ನಡ ಎಲ್ಲಿಂದ ಅವ್ರಿಗೆ ಕಲಿಸ್ತೀನಿ ನಾನು? ಮತ್ತು ಯಾರಿಗೆ ಕೊಡ್ಬೇಕು ನಾನು ಆ ಜ್ಞಾನವನ್ನು? ಕನ್ನಡದ ಪಂಪನನ್ನು ಯಾರಿಗೆ ಪರಿಚಯಿಸ್ತೀನಿ? ಬಸವಣ್ಣನನ್ನು ಯಾರಿಗೆ ಪರಿಚಯಿಸ್ತೀನಿ? ಕುಮಾರವ್ಯಾಸನನ್ನು ಯಾರಿಗೆ ಪರಿಚಯಿಸ್ತೀನಿ? ತತ್ವಪದಕಾರರನ್ನು ನಾನು ಯಾರಿಗೆ ಪರಿಚಯಿಸ್ತೀನಿ? ನನ್ನ ಮಕ್ಕಳು ಕೇಳಲ್ಲ. ಅದಕ್ಕೆ ನಮ್ಮ ಅಸೆಟ್ಗಳು ಯಾರು, ನನ್ನ ವಾರಸುದಾರರು ಯಾರು ಅಂತಂದರೆ ವಿದ್ಯಾರ್ಥಿಗಳು ಅನ್ನುವಂಥ ಒಂದೇ ಒಂದು ಭಾವನೆ ಒಬ್ಬ ಮೇಷ್ಟ್ರಿಗೆ ಬಂತಂದರೆ ಖಂಡಿತವಾಗಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕಾಯ್ಕೆ ಹೋಗ. ರೈತ ಅಥವಾ ನಮ್ಮ ಕಾಂಪೌಂಡಿನಲ್ಲಿ ಆಗಿರುವಂಥ ಒಂದು ಹೂ ಗಿಡಕ್ಕೆ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ವ, ಅದು ಒಂದು ದಿನ ಒಣಗ್ತಂತಂದರೆ, ಒಂದು ದಿನ ಅದಕ್ಕೆ ನೀರು ಹಾಕಲಿಲ್ಲ ಚಡ್ಪಡಿಸ್ತಿರ್ತೀವಿ. ಆದರೆ ಒಂದು ದಿನ ಪಾಠ ಮಾಡಲಿಲ್ಲ ಅಂದರೆ ಯಾಕೆ ಚಡ್ಪಡಿಸಲ್ಲ ನಾವು ಅಂತ ನಾವು ಚಡ್ಪಡಿಸ್ಬೇಕಾಗಿತ್ತಲ್ವ. ಅಲ್ಲಿ ಬೆಳೀತಿದ್ದೋ ಬಿಡ್ತಿದ್ದೋ ಗೊತ್ತಿಲ್ಲ, ರೈತ ಹೋಗ್ತಿರ್ತಾನೆ ಹೊಲಕ್ಕೆ. ಹಾಗೆ ನಮ್ಮ ಉಳಿಮೆ ಇದು, ನಮ್ಮ ವ್ಯವಸಾಯ. ಶಿಕ್ಷಣ ಅನ್ನುವಂಥದ್ದು ನಮ್ಮ ವ್ಯವಸಾಯ ಅಂತೇಳಿ ಭಾವಿಸಿದರೆ ಖಂಡಿತವಾಗಿ ಮಕ್ಕಳು ಮತ್ತೆ IFS, ಮತ್ತೆ ಜಡ್ಜ್ಗಳು, ಮತ್ತೆ IASಗಳು, ಯಾರು ವಿಜ್ಞಾನಿ ಆಗ್ತಾರೋ, ಯಾರು ಕ್ರಿಕೆಟ್ ಪ್ಲೇಯರ್ ಆಗ್ತಾರೋ, ಯಾರು ಇದರೊಳಗೆ ಸಂಗೀತಗಾರರು ಇದ್ದಾರೋ, ಯಾರು ಡ್ಯಾನ್ಸರ್ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಆದರೆ ಅಡಗಿರುವಂತಹ ನಿಮ್ಮೊಳಗಡೆ ಇರುವಂಥ ಮುತ್ತು ರತ್ನಗಳನ್ನು ಹುಡುಕುವಂಥ ಜವಾಬ್ದಾರಿಯನ್ನು ನಾವು ಕೂಡ ತೆಗೆದುಕೊಳ್ಳಬೇಕಂತೇಳಿ ನಾನು ಅವರ ಪರವಾಗಿಯೇ ಹೇಳ್ತಾ, ವಿದ್ಯಾರ್ಥಿಗಳ ನಿಮ್ಮ ಕನಸುಗಳನ್ನು ಇವತ್ತಿನಿಂದಾದರೂ ನೀವು ಹುಟ್ಟಾಕೊಳ್ಳಿ. ನೀವು ಕನಸುಗಳಿಲ್ಲದೆ ಮಲಗಬೇಡಿ. ಮಲಗಿದ ತಕ್ಷಣ ನಿಮಗೊಂದು ಕನಸು ಬೀಳಲೇಬೇಕು. ಅದೇನೆಂದರೆ ನೀವು IAS ಆಗೋದು, IPS ಆಗೋದು, IFS ಆಗೋದು, ಜಡ್ಜ್ಗಳಾಗೋದು, ಯಾವುದೋ ಒಂದು ಕನಸು. ಈವನ್ ರಾಜಕಾರಣಿಯಾಗಿ, ಶಾಸ್ತ್ರಿ ಅಂತ ರಾಜಕಾರಣಿ ಆಗಲಿ, ಯಾರು ಬೇಡ? ನಾನು ಹೋದ್ರೆ ಶಾಸ್ತ್ರಿ ಅಂತ ರಾಜಕಾರಣಿ ಆಗಬೇಕು. ರಾಜಕಾರಣದ ಅವಶ್ಯಕತೆ ತುಂಬ ಇದೆ. ಏನಾದರೂ ಆಗಲಿ ನೀವು ಅದರೊಳಗಡೆ ಸಾಧಕರಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತು